ಹರೇ ಕೃಷ್ಣ, ಹರಿ ಬೋಲ್, ದಂಡವತ್ ಪ್ರಣಾಮ್ ಎಲ್ಲರಿಗುವೆ. ಸೊ ಇವತ್ತಿನ ಈ ಗೋಪಿ ಸೇನೆಯ ಕಾರ್ಯಕ್ರಮ ಇಸ್ಕಾನ್ ದಟ್ಗಳ್ಳಿ ವತಿಯಿಂದ ನಡೆಸುವ ಪ್ರತಿ ಮಂಗಳವಾರ ನಡೆಸುವ ಈ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ನಾವು ತಡ ಮಾಡ್ದೇನೆ ಕ್ಲಾಸ್ ಶುರು ಪ್ರೋಗ್ರಾಮ್ಸ್ ನ ಶುರು ಮಾಡೋಣ. ಮೊದಲಿಗೆ ಪ್ರೇಯರ್ಸ್ ಮೂಲಕ ಸ್ಟಾರ್ಟ್ ಮಾಡೋಣ. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷು ಉನ್ನಲೀತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪಂ ಕದಾ ಮಹ್ಯಂ ದದಾತಿ ಸ್ವಪ್ನಗಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾಂ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತಿನ ಮೊದಲನೇ ಕಾರ್ಯಕ್ರಮ ಬಂದು ವೈಷ್ಣವ್ ಭಜನಾ. ಸೊ ವೈಷ್ಣವ್ ಭಜನೆಯನ್ನ ನಮ್ ಜೊತೆ ಹಾಡಲಿಕ್ಕೆ ಇವತ್ತು ಬರ್ತಾ ಇದ್ದಾರೆ ಭಕ್ತಿನಿ ನಾಗರತ್ನ ಮಾತಾಜಿ. ಸೊ ಎಲ್ಲಾರ್ಗೂ ತುಂಬಾ ಪರಿಚಿತರಾಗಿದ್ದಾರೆ ಅನ್ಕೊಂಡಿದ್ದೀನಿ ನಾಗರತ್ನ ಮಾತಾಜಿ ಅವರು. ಸೊ ಇವರು ಬೇಸಿಕಲಿ ಫ್ರಮ್ ಶಿರಾ ಅಲ್ಲ ಮಾತಾಜಿ ನೀವು? ಓಕೆ, ಸಾರಿ ಮಾತಾಜಿ, ಶಿವಮೊಗ್ಗದವರು. ಸೊ ಮಾತಾಜಿ ಅವರು ಶಿವಮೊಗ್ಗದಲ್ಲಿ ಅವರ ತುಂಬಾ ಸೇವೆ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಮಾತಾಜಿಗೆ ವೈಷ್ಣವ್ ಭಜನೆ ಹಾಡೋದು ಅಂದ್ರೆ ತುಂಬಾ ಇಷ್ಟ. ಯಾವಾಗ್ಲೂ ಮಾತಾಜಿ ನಾ ಹಾಡ್ತೀನಿ ಅಂತ ಹೇಳಿ ಮುಂದೆ ಬರ್ತಿರ್ತಾರೆ. ಸೊ ಹಿಂಗೆ ಯಾವಾಗ್ಲೂ ನಿಮ್ ಸೇವೆ ನಮ್ ಗೋಪಿ ಸೇನೆಗೆ ಇರ್ಲಿ ಅಂತ ಹೇಳ್ತಾ ನಿಮ್ಗೆ ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಸ್ವಾಗತ ಕೋರ್ತೀನಿ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಧ್ವನಿ ತುಂಬಾ ಚೆನ್ನಾಗಿದೆ. ಆಮೇಲೆ ಶ್ಲೋಕಗಳು ತುಂಬಾ ಉಚ್ಚಾರಣೆಯಿಂದ ಹೇಳ್ತಾರೆ ನಾಗರತ್ನ ಮಾತಾಜಿ. ಹರೇ ಬೋಲ್ ಮಾತಾಜಿ, ಇವತ್ತಮ್ಮ ಸೇವೆ ಧನ್ಯವಾದಗಳು ಮಾತಾಜಿ. ಶುರು ಮಾಡಿ ಮಾತಾಜಿ. ಕನಕರ ದಾಸರಾದ ರಚನೆ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ.
ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನ ಎನಗೆ ಬಾಧಿಸುವ ಯಮನ ಬಾಧೆ ಬಿಡಿಸೋ ಮಾಧವ. ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆ ನಾನು, ಇಂದು ಭವದ ಬಂದ ಬಿಡಿಸೋ ತಂದೆ ಗೋವಿಂದ. ಭ್ರಷ್ಟ ನೆನೆಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ, ಸೃಷ್ಟರೊಳಗೆ ಇಟ್ಟು ಕಷ್ಟ ಬಿಡಿಸೋ ವಿಷ್ಣುವೇ. ಮೊದಲು ನಿನ್ನ ಪಾದ ಪೂಜೆ ಮುದದಿ ಮಾಡುವೇನು ನಾನು, ಹೃದಯದೊಳಗೆ ಒದಗಿಸಯ್ಯ ಮಧುಸೂದನ. ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ನುಡಿಯುವಂತೆ, ಹೃದಯದಲ್ಲಿ ಒದಗಿಸಯ್ಯ ಮಧುಸೂದನ. ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ, ಜವನ ಬಾಧೆಯನ್ನು ಬಿಡಿಸು ತ್ರಿವಿಕ್ರಮ. ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತ, ನೇಮಯನಗೆ ಪಾಲಿಸಯ್ಯ ಸ್ವಾಮಿ ವಾಮನ. ಹುಸಿಯ ನಾಡಿ ಹೊಟ್ಟೆ ಹೊರವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ. ಬಿದ್ದು ಭವದನೇಕ ಜನುಮ ಬದ್ಧನಾಗಿ ಕಲುಷದಿಂದ ಗೆದ್ದು ಪೋಪ ಬುದ್ಧಿ ತೋರೋ ಪದ್ಮನಾಭನೇ. ಕಾಮ ಕ್ರೋಧ ಬಿಡಿಸಿ ನಿನ್ನ ನಾಮ ಜಿಹ್ವೆಯೊಳಗೆ ನುಡಿಸೋ ಶ್ರೀ ಮಹಾನುಭಾವನಾದ ದಾಮೋದರ. ಪಂಕಜಾಕ್ಷ ನೀನು ಎನ್ನ ಮಂಕು ಬುದ್ಧಿ ಬಿಡಿಸಿ ನಿನ್ನ ಕಿಂಕರನ್ನ ಮಾಡಿಕೊಳ್ಳೋ ಸಂಕರ್ಷಣ. ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು, ಘಾಸಿ ಮಾಡದಿರು ಎನ್ನ ವಾಸುದೇವನೇ. ಬುದ್ಧಿ ಶೂನ್ಯವಾದ ಎನ್ನ ಬದ್ಧ ಕಾರ್ಯ ಕುಹಕ ಮನವ, ತಿದ್ದಿ ಹೃದಯ ಶುದ್ಧಿ ಮಾಡೋ ಪ್ರದ್ಯುಮ್ನನೇ. ಜನನಿ ಜನಕ ನೀನೆ ಎಂದು ಎನೆವೆನಯ್ಯ ದೀನ ಬಂಧು, ನನಗೆ ಮುಕ್ತಿ ಪಾಲಿಸೆಂದು ಅನಿರುದ್ಧನೇ. ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ನಿತ್ಯ, ಇರಿಸು ಚರಣದಲ್ಲಿ ಪ್ರೇಮ ಪುರುಷೋತ್ತಮ. ಸಾಧು ಸಂಗ ಕೊಟ್ಟು ನಿನ್ನ ಪಾದ ಭಜನೆ ಇತ್ತು ಎನ್ನ, ಭೇದ ಮಾಡಿ ನೋಡದಿರು ಹೇ ಅಧೋಕ್ಷಜ. ಚಾರು ಚರಣ ತೋರಿ ನನಗೆ ಪಾರುಗಾಣಿಸಯ್ಯ ಕೊನೆಗೆ, ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ. ಸಂಚಿತಾದಿ ಪಾಪಗಳು ಕಿಂಚಿತಾದ ಪೀಡೆಗಳು ಮುಂಚಿತಾಗಿ ಕಳೆದು ಪರಿಯ ಸ್ವಾಮಿ ಅಚ್ಯುತ. ಜ್ಞಾನ ಭಕುತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು ಸದಾ, ಹೀನ ಬುದ್ಧಿ ಬಿಡಿಸೋ ಮುನ್ನ ಶ್ರೀ ಜನಾರ್ದನ. ಜಪತಪಾನುಷ್ಠಾನವಿಲ್ಲ ಕುಪತಗಾಮಿಯಾದ ಎನ್ನ, ಕೃಪಯ ಮಾಡಿ ಕ್ಷಮಿಸಬೇಕು ಹೇ ಉಪೇಂದ್ರನೇ. ಮೊರೆಯ ಇಡುವೆನಯ್ಯ ನಿನಗೆ ಶರದಿ ಶಯನ ಶುಭಮತಿಯ, ಇರಿಸೋ ಭಕ್ತನೆಂದು ಪರಮ ಪುರುಷ ಶ್ರೀಹರೇ. ಪುಟ್ಟಿಸಲೇಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀ ಕೃಷ್ಣನೇ. ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವನು, ಅರ್ಥಿಯಿಂದ ಸಲಹುವನು ಕರ್ತೃಕೇಶವ. ಮರೆಯದಲೆ ಹರಿಯ ನಾಮ ಬರೆದು ಓದಿ ಪೇಳಿದವಗೆ, ಕರೆದು ಮುಕ್ತಿ ಕೊಡುವ ನೆಲೆಯಾದಿ ಕೇಶವ. ಮರೆಯದಲೆ ಹರಿಯ ನಾಮ ಬರೆದು ಓದಿ ಪೇಳಿದವಗೆ, ಕರೆದು ಮುಕ್ತಿ ಕೊಡುವ ನೆಲೆಯಾದಿ ಕೇಶವ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ತುಂಬಾ ಸುಂದರವಾಗಿ ಹೇಳಿದ್ರಿ ಮಾತಾಜಿ. ಇದೊಂದು ದಾಸರ ಪದಾನ ತುಂಬಾ ಚೆನ್ನಾಗಿತ್ತು, ತುಂಬಾ ಅರ್ಥಪೂರ್ಣವಾಗಿತ್ತು. ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಎಷ್ಟ್ ಚೆನ್ನಾಗಿ ನಮ್ಗೆ ಹೇಳಿದ್ದಾರೆ ಅಂತ ನಾವು ತಿಳ್ಕೊಬೇಕು. ಸೊ ತುಂಬಾ ಧನ್ಯವಾದಗಳು ಮಾತಾಜಿ. ಸೊ ಇದೇ ತರ ನೀವು ಬಂದು ನಮ್ ಗೋಪಿ ಸೇನೆಲೆ ಇಂತ ಒಳ್ಳೆ ದಾಸರ ಪದಗಳು, ಪುರಂದರದಾಸರ ಪದಗಳು ಎಲ್ಲಾನು ಹಾಡ್ಬೇಕು ಅಂತ ಹೇಳಿ ಕೇಳ್ಕೊತೀವಿ. ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಮಾತಾಜಿಗೆ ಒಂದ್ ಧನ್ಯವಾದನ ತಿಳ್ಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದ ಮಾತಾಜಿ, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ್. ಸೊ ತಡ ಮಾಡ್ದೆ ನಾವು ಮುಂದಿನ ಪ್ರವಚನಕ್ಕೆ ಹೋಗೋಣ. ಬಟ್ ಅದಕ್ಕೂ ಮುಂಚೆ ನಾವು ನೋಡಿದ್ದೀವಿ ಪ್ರತಿ ಸಲ ಯಾರೋ ಹೊಸಬ್ರು ಒಬ್ರು ಇಬ್ರು ಜಾಯಿನ್ ಆಗ್ತಿರ್ತಾರೆ, ಬಟ್ ನಾವು ಮಿಸ್ ಮಾಡ್ಬಿಡ್ತೀವಿ ಅವ್ರಿಗೆ ಒಂದು ವೆಲ್ಕಮ್ ನ ಹೇಳೋದಕ್ಕೋಸ್ಕರ. ಸೊ ಯಾರಾದ್ರೂ ಹೊಸಬ್ರು ಇದ್ರೆ ದಯವಿಟ್ಟು ನಿಮ್ ಹ್ಯಾಂಡ್ ರೈಸ್ ಮಾಡಿ, ನಿಮ್ ವರ್ಚುವಲ್ ಹ್ಯಾಂಡ್ ಆದ್ರೂ ರೇಸ್ ಮಾಡ್ಬೋದು ಅಥವಾ ಅನ್ಮ್ಯೂಟ್ ಮಾಡ್ಕೊಂಡಾದ್ರೂ ಹೇಳ್ಬೋದು.
ಕೃಷ್ಣ ಮಾತಾಜಿ. ನಿತ್ಯ ಸಖಿ. ಎಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿತ್ಯ ಸಖಿ ಹರೇ ಕೃಷ್ಣ ಚಿತ್ರ ಮಾತಾಜಿ. ದೇವದಾಸಿ. ಎಸ್ ಹಾ ಮಾತಾಜಿ. ಮಾತಾಜಿ. ಹಾ ಎಲ್ಲಿಂದ ಜಾಯ್ನ್ ಆಗ್ತಿದ್ದೀರಾ ಮಾತಾಜಿ? ರಾಯಚೂರು ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಕೇಳಿಸ್ತದೆ. ನೀವ್ ಎಲ್ಲಿಂದ ಜಾಯ್ನ್ ಆಗಿದ್ದೀರಾ ಮಾತಾಜಿ? ರಾಯಚೂರ್. ಹರಿ ಬೋಲ್. ಸೊ ನಮ್ ಗೋಪಿ ಸೇನೆಗೆ ನಿಮ್ಗೆ ಸುಸ್ವಾಗತ ಮಾತಾಜಿ. ಸೊ ಪ್ರತಿ ಮಂಗಳವಾರ ಧನ್ಯವಾದ ಮಾತಾಜಿ. ಪ್ರತಿ ಮಂಗಳವಾರ ಬಂದು ಈ ಕ್ಲಾಸ್ ನಡೆಯುತ್ತೆ. ಸೊ ದಯವಿಟ್ಟು ನೀವು ಮತ್ತೆ ನಿಮ್ ಸಂಘದವರು, ನಿಮ್ ಭಕ್ತಿ ವೃಕ್ಷದವರು ಮತ್ತೆ ನಿಮ್ಮ ದೇವಸ್ಥಾನದ ಇತರ ಮಾತಾಜಿಗಳಿಗೂ ಕೂಡ ಈ ಲಿಂಕ್ ನ ಶೇರ್ ಮಾಡಿ. ಅವ್ರ ನಂಬರ್ ಕೂಡ ಕಳ್ಸಿದ್ರೆ ನಾವು ಗ್ರೂಪ್ ಅಲ್ಲಿ ಆಡ್ ಮಾಡ್ತೀವಿ ಮಾತಾಜಿ. ಸೊ ದಯವಿಟ್ಟು ಇದ್ರೆ ಕಳ್ಸ್ಕೊಡಿ. ಅಂಡ್ ಇನ್ ಕೇಸ್ ನಿಮ್ ನಂಬರ್ ಆಡ್ ಮಾಡಿಲ್ಲ ಅಂದ್ರೆ ಈಗ ಚಾಟ್ ಅಲ್ಲಿ ಹಾಕಿದ್ರು ನಾವು ನಿಮ್ನ ಆಡ್ ಮಾಡಿರ್ತೀವಿ ಮಾತಾಜಿ. ಓಕೆ ಮಾತಾಜಿ, ಮಾಡಿ ಮಾತಾಜಿ. ಎಸ್ ಮಾತಾಜಿ, ಥ್ಯಾಂಕ್ ಯು. ಸೊ ಇನ್ಯಾರಾದ್ರೆ ಇದ್ದೀರಾ? ಹರೇ ಕೃಷ್ಣ. ಓಕೆ, ಮೋಸ್ಟ್ಲಿ ಅಷ್ಟೇ ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ಎಲ್ಲಾರು ಹಿಂಗೆ ನೀವು ನಿಮ್ ಸ್ನೇಹಿತರನ್ನು ಕರ್ಕೊಂಡ್ ಬನ್ನಿ, ನಿಮ್ಮ ಭಕ್ತಿ ವೃಕ್ಷದ ಮೆಂಬರ್ಸ್ ನ ಪ್ಲಸ್ ದೇವಸ್ಥಾನದ ಒಂದು ಹೊಸದಾಗಿ ಬಂದಿರೋ ಮಾತಾಜೀಸು ಅವ್ರನ್ನು ಎಲ್ಲಾರ್ನು ನಮ್ ಗೋಪಿ ಸೇನೆಗೆ ಕರ್ಕೊಂಡ್ ಬನ್ನಿ. ಸಿನ್ಸ್ ಇಟ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಮಾತಾಜೀಸ್, ಬರೀ ಮಾತಾಜೀಸ್ ಮಾತ್ರ ಇರೋದ್ರಿಂದ ನಾವು ಮಾತಾಜಿ ಅವರ ಕಷ್ಟ ಸುಖಗಳನ್ನ ಇಲ್ಲಿ ಹಂಚ್ಕೋಬಹುದು. ಜೊತೆಗೆ ನಮ್ಮ ಸೀನಿಯರ್ ವೈಷ್ಣವೀಸ್ ಇರ್ತಾರೆ, ಅವ್ರ ಕಡೆಯಿಂದ ನಮ್ಗೆ ಒಂದು ಸೊಲ್ಯೂಷನ್ ಕೂಡ ಸಿಗುತ್ತೆ ಅದಕ್ಕೆ. ಹರೇ ಕೃಷ್ಣ. ಸೊ ತಡ ಮಾಡದೆ ನಾವು ಇವತ್ತಿನ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಸೊ ಮುಂದಿನ ಕಾರ್ಯಕ್ರಮ ಪ್ರವಚನ. ಸೊ ಎಲ್ಲಾರ್ಗೂ ಗೊತ್ತಿದೆ, ಇದು ಜಗನ್ನಾಥನ ಒಂದು ತಿಂಗಳು ಅಂತ. ಸೊ ಈ ತಿಂಗಳಲ್ಲಿ ಜಗನ್ನಾಥನ ಕಥೆಗಳು ಕೇಳೋದೇ ಒಂದು ಅದ್ರಲ್ಲೇ ಒಂದು ಅದ್ಭುತ. ಜಗನ್ನಾಥನ್ ಕತೆ ಕೇಳೋದೇ ಒಂದು ಅದ್ಭುತ ಅನ್ಕೋಬಹುದು. ಸೊ ಹಂಗೆ ನಮ್ಗೆ ಹೋದ್ವಾರ ಹರ್ ಗ್ರೇಸ್ ಗೋಪಿಕಾ ಚರಣ್ ದೇವಿದಾಸಿ ಮಾತಾಜಿ ಅವರು ನಮ್ಗೆ ಜಗನ್ನಾಥನ ಲೀಲೆಗಳನ್ನ ಒಂದು ತುಣುಕು ಕೊಟ್ಟಿದ್ರು. ಸೊ ಅದ್ರಿಂದ ತುಂಬಾ ಇನ್ಸ್ಪೈರ್ ಆಗಿದ್ರಿ ಎಲ್ಲಾರುವೆ. ನಾವು ಎಲ್ಲ ತುಂಬಾ ಜಗನ್ನಾಥನ ಲೀಲೆಗಳನ್ನ ಕೇಳ್ಬೇಕು ಅಂತ ಹೇಳಿ ತುಂಬಾ ಇನ್ಸ್ಪೈರ್ ಆಗಿದ್ವಿ. ಸೊ ಹಾಗಾಗಿ ಮಾತಾಜಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಇವಾಗ್ರಾನು ನಮ್ಗೆ ಕಂಟಿನ್ಯೂ ಮಾಡಿ ಜಗನ್ನಾಥನ ಲೀಲೆಗಳನ್ನ ಹೇಳಿ ಅಂತ. ಸೊ ಮಾತಾಜಿ ಅವರು ನಮ್ಮ ಕರೆಗೆ ಹೋಗೊಟ್ಟು ಹ್ಞೂ ಅಂತ ಹೇಳಿ ಈ ವಾರ ಜಗನ್ನಾಥನ ಲೀಲೆಗಳನ್ನ ಕಂಟಿನ್ಯೂ ಮಾಡಕ್ಕೆ ಬರ್ತಾ ಇದ್ದಾರೆ. ಸೊ ವೆಲ್ಕಮ್ ಟು ಗೋಪಿ ಸೇನೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ, ಪ್ರಣಾಮ್. ಪ್ರಣಾಮ್. ಎಸ್. ಸೊ ಮಾತಾಜಿ ಅವರು ಬೇಸಿಕಲಿ ಶಿವಮೊಗ್ಗದಲ್ಲಿ ಇವಾಗ ಬೇಸ್ ಆಗಿದ್ದಾರೆ. ಸೊ ಅವರು ಶಿವಮೊಗ್ಗದ ಒಂದು ಟ್ರೈಬಲ್ ಕಮ್ಯುನಿಟಿ ಅವ್ರಿಗೆಲ್ಲಾರ್ಗು ಕೃಷ್ಣ ಪ್ರಜ್ಞೆನ ಎಲ್ಲಾರ್ಗು ಆ ಕೃಷ್ಣನ ಆ ಸ್ವಾದವನ್ನ ಎಲ್ಲಾರ್ಗು ಕೊಡ್ತಾ ಅಲ್ಲಿ ಪ್ರವಚನ ಮಾಡಿ ಅವರು ಇದ್ದಾರೆ. ಸೊ ಅವ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು ಇಂಟ್ರೊಡಕ್ಷನ್ ಕೊಡಕ್ ಇಷ್ಟ ಪಡ್ತೀನಿ. ಸೊ ಮಾತಾಜಿ ಅವರು 1998 ಅವರು 20 ವಯಸ್ಸಿನಲ್ಲೇ ಕೃಷ್ಣ ಭಕ್ತಿಗೆ ಬಂದು ಅವರು ಅಲ್ಲಿಂದ ದುಬೈ ದಾಮೋದರ್ ದೇಶಕ್ಕೆ ಹೋಗಿ 22 years I was. ಓಕೆ, ಸಾರಿ ಮಾತಾಜಿ. That was a printing mistake. Yeah, 22 years I was. 22. ಎಸ್, ಮಾತಾಜಿ 22 years ಇದ್ದಾಗ್ಲೇನೆ ಕೃಷ್ಣ ಭಕ್ತಿಗೆ ಬಂದು ಸೊ ಅಲ್ಲಿಂದ ಅವರು ದುಬೈಗೆ ಹೋಗಿ ದುಬೈನಲ್ಲಿ ಪ್ರವಚನಗಳನ್ನ ಎಲ್ಲ ಮಾಡಿ ಅಲ್ಲೂ ತುಂಬಾ ಭಕ್ತರನ್ನಾಗಿ ಮಾಡಿ ಮತ್ತೆ ಅಲ್ಲಿಂದ ವಾಪಸ್ ನಮ್ ಇಂಡಿಯಾಗೆ ಬಂದು ಇಲ್ಲಿ ಕೂಡ ಸಾರಿ ಶಮಕಾಂತ, I have to interrupt you. ದುಬೈಯಲ್ಲಿ ಪ್ರವಚನ ಮಾಡ್ಲಿಲ್ಲ, ದುಬೈಯಲ್ಲಿ ಬರೀ ಸೇವೆ ಮಾತ್ರ ಮಾಡಿದ್ದು. ಅಲ್ಲಿ ಟ್ರೈನಿಂಗ್, ಫುಲ್ ಟ್ರೈನಿಂಗ್. ಹರಿ ಬೋಲ್. ಮಹಾರಾಜ ಅಂಡರ್ ಅಲ್ಲಿ ಟ್ರೈನಿಂಗ್ ಆಗಿದ್ದು. ಎಸ್, ಅಂಡ್ ದಟ್ ಇಸ್ ಅನ್ ಇಂಪಾರ್ಟೆಂಟ್ ಟೈಮ್ ಆಲ್ಸೋ ಮಾತಾಜಿ. ನಾವು ಭಕ್ತಿಗೆ ಬಂದಾಗ ನಮ್ಗೆ ಟ್ರೈನಿಂಗ್ ಸಿಗೋದು ಕೂಡ ತುಂಬಾ ಇಂಪಾರ್ಟೆಂಟ್ ಟೈಮ್ ಆಗಿರುತ್ತೆ. ಸೊ ಮಾತಾಜಿ ಅವ್ರಿಗೆ ಸೀನಿಯರ್ ಭಕ್ತರು ನಾನ್ ಎಸ್ಪೆಷಲಿ ಕೇಳಿರೋಂಗೆ ದುಬೈ ಅಂದ್ರೆ ಎಸ್ಪೆಷಲಿ ಬಲರಾಮ್ ದೇಶ ಅಲ್ಲೆಲ್ಲ ಒಳ್ಳೆ ಟ್ರೈನಿಂಗ್ ಸಿಗುತ್ತೆ ನಮ್ಗೆ ಕೃಷ್ಣ ಭಕ್ತಿಗೆ ಬರೋದಿಕ್ಕೆ. ಸೊ ಮಾತಾಜಿ ಅವರು ಅಲ್ಲಿಂದ ಟ್ರೈನಿಂಗ್ ತಗೊಂಡು ಮತ್ತೆ ನಮ್ ದೇಶಕ್ಕೆ ವಾಪಸ್ ಬಂದು ಇಲ್ಲಿ ಎಲ್ಲಾರ್ನು ಭಕ್ತರನ್ನಾಗಿ ಮಾಡಕ್ಕೆ ತುಂಬಾ ಕಷ್ಟ ಪಡ್ತಾ ಇದಾರೆ. ಜೊತೆಗೆ ಕೃಷ್ಣ ಅವ್ರಿಗೆ ಅಷ್ಟೇ ಸಹಕಾರಗಳನ್ನ ಕೊಡ್ತಾ ಇದ್ದಾನೆ. ಸೊ ಕೃಷ್ಣನಲ್ಲಿ ಕೇಳ್ಕೊಳ್ಳೋಣ, ಮಾತಾಜಿಗೆ ಹಿಂಗೆ ಅವ್ರ ಶಕ್ತಿ ಎಲ್ಲಾನು ಕೃಷ್ಣನಲ್ಲಿ ಸಮರ್ಪಿಸ್ತಾ ಇದ್ದಾರೆ. ಸೊ ನಾವು ನಮ್ ಕಡೆಯಿಂದ ಒಂದು ಹನಿಯನ್ನ ಕೊಟ್ಟು ಮಾತಾಜಿಗೆ ಶಕ್ತಿನ ರೂಪಿಸೋಣ.
ಸೊ ದಟ್ ಮಾತಾಜಿ ವಿಲ್ ಬಿ ಅಂಡ್ ಮಾತಾಜಿ ಕ್ಲಾಸಸ್ ನಿಜವಾಗ್ಲೂ ನಾನು ಕೇಳಿದ್ದೀನಿ. ಇಟ್ ಇಸ್ ಲೈಕ್ ತುಂಬಾ ಇನ್ಸ್ಪೈರಿಂಗ್ ಮಾತಾಜಿ ಕ್ಲಾಸಸ್ ಗಳಂತುವೆ. ಸೊ ಹಾಗಾಗಿ ದಯವಿಟ್ಟು ಇವತ್ತು ಜಗನ್ನಾಥ್ ಕಥೆನ ಹೇಳಿ ನಮ್ಗೆ ಇನ್ನೂ ತುಂಬಾ ಸ್ವಾದಗಳನ್ನ ಕೊಡ್ಬೇಕು. ಯಾಕಂದ್ರೆ ಜಗನ್ನಾಥ ಚಪ್ಪನ ಭೋಗ ಆಸೆ ಪಡ್ತಾರಂತೆ ಯಾವಾಗ್ಲೂವೆ ಊಟದಲ್ಲಿ. ಅವ್ರಿಗೆ 1-2 ಐಟಮ್ ಎಲ್ಲ ಸಾಕಾಗಲ್ವಂತೆ, ಚಪ್ಪನ ಭೋಗ ಇರ್ಬೇಕಂತೆ. ಸೊ ಹಂಗೆ ಇವತ್ತು ನಮ್ಗೆ ಜಗನ್ನಾಥನ ಇಷ್ಟೊಂದ್ ಲೀಲೆಗಳನ್ನ ಹೇಳಿ ನಮ್ಗೂ ಅದೊಂದು ಸ್ವಾದವನ್ನ ಕೊಡ್ಬೇಕು ಅಂತ ನಿಮ್ನ ಕೇಳ್ಕೊತೀನಿ ಮಾತಾಜಿ. ಸೊ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮೂಲಕ ಮಾತಾಜಿನ ವೆಲ್ಕಮ್ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಸ್ Thank you ಮಾತಾಜಿ, so much. over to you. Thank you ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಎಲ್ಲಾ ವೈಷ್ಣವಿಯರಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳು. ನೀವೆಲ್ಲರೂ ಆಶೀರ್ವಾದ ಮಾಡಿದಿರಿ, ಹೀಗೆ ಮತ್ತು ಆಶೀರ್ವಾದ ಮಾಡ್ತಾ ಇರಿ. ಗುರು ಮತ್ತು ಕೃಷ್ಣನ ಸೇವೆಯಲ್ಲಿ ಈ ದಾಸಿ ಯಾವಾಗ್ಲೂ ಮುಂದುವರಿಲಿ ಅಂತ ಹೇಳ್ಬಿಟ್ಟು, ಓಂ ಅಜ್ಞಾನ ತಿಮಿರ ಅಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯಮೀಶ್ವರಂ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. जय श्री श्री जगन्नाथ बलभद्र सुभद्र महारानी सुदर्शन की जय. नीलाचल निवासाय नित्याय परमात्मने बलभद्र सुभद्राभ्यां जगन्नाथाय ते नमः. हरे कृष्ण. थैंक यू सो मच. ಎಲ್ಲಾ ಭಕ್ತರಿಗೂ ನಿಮ್ಮ ಒಂದು ಆಶೀರ್ವಾದದಿಂದ ಇವತ್ತು ಮತ್ತೆ ನಿಮ್ಮೆಲ್ಲರ ಒಂದು ಕೋರಿಕೆಯಿಂದ ಮತ್ತೆ ಈ ದಾಸಿಯನ್ನು ನಿಮ್ಮಲ್ಲಿಗೆ ಕರೆಸ್ಕೊಂಡಿರೋದಕ್ಕೆ ಧನ್ಯವಾದಗಳು. ಎಸ್ಪೆಷಲಿ ಲೀಲಾಮಯಿ ಮಾತಾಜಿ ಅಂಡ್ ಶಮಾಕಾಂತ ಮಾತಾಜಿ ಅಂಡ್ ಮೈ ಎಲ್ಡರ್ ಗಾಡ್ ಸಿಸ್ಟರ್ಸ್ ಸುಭಾಷಿಣಿ ರಾಧಾ ಮಾತಾಜಿ and Gopigana Matji. Thank you so much for having me here and giving me the opportunity to glorify the Lord. ಯಾರಾದ್ರೂ ಹೊಸಬ್ರು ಇದ್ದೀರಾ? ಶಮಾಕಾಂತ ಮಾತಾಜಿ ಕೇಳಿದ್ರು, ಯಾರೋ ಒಬ್ರು ಇದ್ರು. ಈಗ ಯಾರಾದ್ರೂ ಹೊಸದಾಗಿ ಜಾಯ್ನ್ ಆಗಿದ್ದೀರಾ? I think nobody. ಹರೇ ಕೃಷ್ಣ ಮಾತಾಜಿ, ದಾಂಡೋರ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಯಾರು? ನಾವು ಮಾದೇವಿ ಮಾತಾಜಿ. ಮಹಾದೇವಿ ಮಾತಾಜಿ ಅಂತನಾ? ಇವತ್ತೇ ಹೊಸದಾಗಿ ಬಂದಿದ್ದೀರಾ ಈ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ? ಯಾವಾಗನ್ನ ಒಂದ್ಸರಿ ಆಗ್ತೀನಿ ಮಾತಾಜಿ. ಆಗ್ಬೇಕು ಅಂತ ಪ್ರತಿ ವಾರನು ವಾರ ವಾರ ಇನ್ಮೇಲೆ ಪ್ರತಿ ವಾರನು ಬನ್ನಿ ಕಾರ್ಯಕ್ರಮಕ್ಕೆ. ಆಯ್ತು ಮಾತಾಜಿ, ಆಯ್ತು ಮಾತಾಜಿ. ಓಕೆ, ಪ್ರತಿ ಮಂಗಳವಾರ ಗೋಪಿ ಸೇನೆ ಕಾರ್ಯಕ್ರಮ ಇರುತ್ತೆ 11:30ಇಂದ. ಸೊ ಅದಕ್ಕೆ ಬನ್ನಿ. ಸರಿ. ಭಕ್ತರ ಜೊತೆಯಲ್ಲಿ ನಿಮ್ಮ ಸಂಘವನ್ನು ಹಂಚ್ಕೊಳ್ಳಿ. ಓಕೆ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ ಮಾತಾಜಿ. ಸ್ವಾಗತ ಮಹಾದೇವಿ ಮಾತಾಜಿಗೆ. ಓಕೆ, ಲಾಸ್ಟ್ ವೀಕ್ ನಾವು ಜಗನ್ನಾಥ ಲೀಲೆಯನ್ನ ನೋಡಿದ್ವಿ. ಜಗನ್ನಾಥ ಲೀಲೆಯಲ್ಲಿ ಪ್ರಮುಖವಾಗಿ ಯಾವ ರೀತಿಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥ್ ಪುರಿಗೆ ಬಂದ್ಬಿಟ್ಟು ನೆಲೆಸ್ತಾರೆ. ಸೊ ಜಗನ್ನಾಥ್ ಮಹಾಪ್ರಭು, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮಹಾಪ್ರಭು ಜಗನ್ನಾಥ್ ಅಂತ ಅಲ್ವಾ? ಸೊ ಮಹಾಪ್ರಭು ಜಗನ್ನಾಥ್ ಅಂತ ಹೇಳಿದ್ರೆ, ಮಹಾಪ್ರಭು ಅಂತ ಹೇಳ್ಬಿಟ್ಟು ನಾವು ಸ್ವತಃ ಶ್ರೀ ಜಗನ್ನಾಥನಿಗೂ ಅಂತ ಕರಿತೀವಿ, ಮತ್ತೆ ಮಹಾಪ್ರಭು ಅಂತ ಹೇಳ್ಬಿಟ್ಟು ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೂ ಕರಿತೀವಿ ಅಲ್ವಾ? ಸೊ ಒಬ್ರು ರಾಧಾಭಾವ, ಒಬ್ರು ರಾಧೆಯನ್ನ ನೆನಪಿಸ್ಕೊತಾ ಇದ್ದಾರೆ,
ಇನ್ನೊಬ್ರು ಕೃಷ್ಣನನ್ನ ನೆನಪಿಸ್ಕೊತಾ ಇದ್ದಾರೆ. ಸೊ ಗೌರಾಂಗ ಮಹಾಪ್ರಭು ಮತ್ತೆ ಜಗನ್ನಾಥ ಮಹಾಪ್ರಭುವಿನ ಆ ಮೀಟಿಂಗ್ ಪಾಯಿಂಟ್ ಏನ್ ಪುರುಷೋತ್ತಮ ಧಾಮ ಜಗನ್ನಾಥ ಪುರಿಯಲ್ಲಿ ಇದೆ. ಸೊ ದ ಮೀಟಿಂಗ್ ಪಾಯಿಂಟ್ ಅಂಡ್ ದ ಮೆಲ್ಟಿಂಗ್ ಪಾಯಿಂಟ್, meeting point and the melting point is Lord Jagannath. ಸೊ ಯಾವ ರೀತಿ ಜಗನ್ನಾಥ ರಾಧಾರಾಣಿಯ ಆ ವಿರಹದಲ್ಲಿ ಕರಗಿ ಬಿಡ್ತಾನೆ, ಕರಗಿ ಅವನ ಆ ವಿರಹದ ಮಹಾಭಾವ ಸ್ವರೂಪವೇ ಜಗನ್ನಾಥ ಅಂತ ಹೇಳ್ಬಿಟ್ಟು ನಾವು ಲಾಸ್ಟ್ ವೀಕ್ ತಿಳ್ಕೊಂಡ್ವಿ. ಸೊ ಚೈತನ್ಯ ಮಹಾಪ್ರಭು ಸಹ ರಾಧಾಭಾವವನ್ನ ತುಂಬಿಕೊಂಡಿರೋರು, ಕೃಷ್ಣ ಕೃಷ್ಣ ಅಂತ ಹೇಳ್ಬಿಟ್ಟು ಅವ್ರ ಜಗನ್ನಾಥನನ್ನ ಅವ್ರ ದರ್ಶನ ಮಾಡಿದಾಗ ಸೊ ಅವರಿಬ್ಬರ ರಾಧಾ ಕೃಷ್ಣರ ಒಂದು ಮೀಟಿಂಗ್ ಪಾಯಿಂಟ್ ಏನಿದೆ ಸೊ ಅದು ಜಗನ್ನಾಥ್ ಪುರಿ. ಸೊ ಇಟ್ಸ್ ನಾಟ್ ಡಿಫ್ರೆಂಟ್ ಫ್ರಮ್ ವೃಂದಾವನ್ ಅಂತಾನು ಹೇಳ್ಬೋದು. ಯಾಕೆಂದ್ರೆ ಶಂಕರಾಚಾರ್ಯರು ಮೊದಲನೇ ವರ್ಣಿಸ್ಬಿಟ್ಟಿದ್ದಾರೆ. ಶಂಕರಾಚಾರ್ಯರು ಬಂದಿದ್ದು 2000 ವರ್ಷಗಳ ಹಿಂದೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ನಾವೇನು ಜಗನ್ನಾಥ ಅಷ್ಟಕಮನ್ನ ಹೇಳ್ತೀವಿ, ಸೊ ಅದನ್ನ ಬರ್ದಿರೋರು ಸ್ವತಃ ಶಂಕರಾಚಾರ್ಯರು. ನಾವೇನು ಮಾಯಾವಾದ ಫಿಲಾಸಫಿ ಅಂತ ಏನ್ ಕರಿತೀವಿ, ಆ ಫಿಲಾಸಫಿನ ನಾವು ಕೇಳಬಾರ್ದು ಅಂತ ಏನ್ ಹೇಳ್ತೀವಿ, ಆ ಫಿಲಾಸಫಿಯವರು ಯಾರು? ಶಂಕರಾಚಾರ್ಯರು. ಸ್ವತಃ ಶಿವನೇ ಶಂಕರಾಚಾರ್ಯರಾಗಿ ಬಂದ್ಬಿಟ್ಟು ಆ ಫಿಲಾಸಫಿಯನ್ನ, ಆ ತತ್ವವನ್ನ ನಮ್ಮ ಭಾರತ ಭೂಮಿಗೆ ಕೊಟ್ಟಿರೋರು. ಬೌದ್ಧ ಮತವನ್ನ ಅದನ್ನು ಬೌದ್ಧ ಮತವನ್ನ ಅಲ್ಲಗಳೆದು ವಾಪಸ್ ಪುನಃ ವೇದಗಳ ಮತವನ್ನ ಪುನಃ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಯಾರು? ಶಂಕರಾಚಾರ್ಯರು ಬಂದ್ರು ಅಂತ ನಾವೆಲ್ಲರೂ ಕೇಳಲ್ಪಟ್ಟಿದೀವಿ. ಸೊ ಶ್ರೀಲ ಪ್ರಭುಪಾದ್ರು ಹೇಳ್ತಾರೆ ಭಕ್ತಿರಸಾಮೃತ ಸಿಂಧುದಲ್ಲಿ, ವಿ ಡೋಂಟ್ ಹ್ಯಾವ್, ನಮಗೆ ಮಾಯಾವಾದಿಗಳ ಬಗ್ಗೆ ಯಾವುದೇ ಒಂದು ದ್ವೇಷ ಅಥವಾ ಶತ್ರುತ್ವ ಇಲ್ಲಪ್ಪ. ಯಾಕೆ ಅಂತ ಹೇಳಿದ್ರೆ ಸ್ವತಃ ಶಂಕರಾಚಾರ್ಯರೇ ಅವರು ಹೀಸ್ ಎ ಹಿಡನ್ ಪರ್ಸನಲಿಸ್ಟ್ ಅಂತ ಹೇಳಿದ್ರೆ, ಅವರು ಒಂದು ಮುಖವಾಡ ಧರಿಸಿರ್ತಕ್ಕಂತಹ ಭಗವಂತನ ರೂಪವನ್ನ ಸ್ವರೂಪ ಉಪಾಸಕರಾಗಿದ್ದಾರೆ. ಯಾರು? ಸ್ವತಃ ಶಂಕರಾಚಾರ್ಯರು ಅಂತ ಶೀಲ ಪ್ರಭುಪಾದ್ರು ಹೇಳ್ತಾರೆ. ಸೊ ಅದನ್ನೇ ನಾವು ಈ ನಮ್ಮ ಜಗನ್ನಾಥ ಅಷ್ಟಕಮಲ್ಲಿ ಕಾಣ್ಬೋದು. ಶಂಕರಾಚಾರ್ಯರು ಜಗನ್ನಾಥ ಅಷ್ಟಕವನ್ನ ಬರ್ದಾಗ ಅವರು ಜಗನ್ನಾಥ್ ಪುರಿಯಲ್ಲಿ ಒಂದು ಗೋವರ್ಧನ್ ಮಠ ಅಂತ ಇದೆ, ನಿಮ್ಗೆ ಗೊತ್ತಿರ್ಬೋದು ಗೋವರ್ಧನ್ ಮಠ ಅಂತ ಹೇಳಿ ಜಗನ್ನಾಥ್ ಪುರಿಯಲ್ಲಿ. ಯಾಕೆಂದ್ರೆ ಶಂಕರಾಚಾರ್ಯರು ಅವತ್ತಿನ ದಿವಸ ನಮ್ಮ ಸನಾತನ ಧರ್ಮವನ್ನ ಪುನಃ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಭಾರತದ 4 ತುದಿಗಳಲ್ಲೂ ಸಹ ಒಂದೊಂದು ಶಂಕರ ಪೀಠವನ್ನ ಸ್ಥಾಪನೆ ಮಾಡಿದ್ರು. ಉತ್ತರದಲ್ಲಿ ಬದ್ರಿ, ಪಶ್ಚಿಮದಲ್ಲಿ ದ್ವಾರಕಾ, ದಕ್ಷಿಣದಲ್ಲಿ ರಾಮೇಶ್ವರ ಮತ್ತು ಪೂರ್ವದಲ್ಲಿ ಜಗನ್ನಾಥ ಪುರಿಯಲ್ಲಿರ್ತಕ್ಕಂಥ ಶಂಕರಾಚಾರ್ಯರ ಪೀಠವನ್ನ ಗೋವರ್ಧನ ಪೀಠ ಅಂತ ಕರೀತಾರೆ. ಸೊ ಈ ಗೋವರ್ಧನ ಪೀಠದಲ್ಲಿ ಅವ್ರು ಯಾವಾಗ ಶಂಕರಾಚಾರ್ಯರಲ್ಲಿ ಇದ್ದಾಗ ಜಗನ್ನಾಥನ ದರ್ಶನ ಮಾಡಿ ಈ ಒಂದು ಅಷ್ಟಕವನ್ನ ಅವ್ರು ಕಟ್ಟಬೇಕಾದ್ರೆ ಪ್ರಥಮವಾಗಿನೇ ಅವರಲ್ಲಿ ಕಟ್ತಾ ಇದೆ. ಯಾಕೆಂತ ಹೇಳಿದ್ರೆ ಜಗನ್ನಾಥ, ಬಲಭದ್ರ, ಸುಭದ್ರ ನಿಜ ಸ್ವರೂಪ ಏನು, ಯಾವ ಭಾವದಲ್ಲಿ ಅಲ್ಲಿ ಭಗವಂತ ವಾಸವಾಗಿದ್ದಾನೆ, ಯಾವ ಭಾವದಲ್ಲಿ ಅವನು ಜನರಿಗೆ ದರ್ಶನ ಕೊಡ್ತಾ ಇದ್ದಾನೆ ಅನ್ನೋದನ್ನ ಶಂಕರಾಚಾರ್ಯರು ಅವತ್ತೇ ತೋರಿಸಿದ್ರು. ಕದಾಚಿತ್ ಕಾಳಿಂದಿ ತಟ ವಿಪಿನ ಸಂಗೀತಕರವೋ ಮುದಭೀರಿ ನಾರಿ ವದನ ನಾರಿ ಅಂತ ಹೇಳಿದ್ರೆ ಗೋಪಿಕಾ ಸ್ತ್ರೀಯರ ಜೊತೆಯಲ್ಲಿ ಕಾಳಿಂದಿಯ ಅಂದ್ರೆ ಯಮುನಾ ನದಿಯ ತಟದಲ್ಲಿ ಯಾವಾಗ್ಲೂ ವಿಹರಿಸ್ತಾ ಇರ್ತಕ್ಕಂಥ ನಿನ್ನಾರಾಗ್ಲಿಕ್ಕೆ ಸಾಧ್ಯ ಸ್ವತಃ ಶ್ರೀ ಕೃಷ್ಣನೇ ಅಲ್ವಾ. ಸೊ ಅದನ್ನು ಅವರು ಅಲ್ಲಿ ತೋರ್ಸ್ಕೊಟ್ರು. ಆಮೇಲೆ ರಸಾನಂದಿ ರಾಧಾ ಸರಸವಪುರ ಆಲಿಂಗನ ಸುಖ ಅಂತ ಅದೇ ಅರ್ಥದಲ್ಲಿ ಇನ್ನೊಂದ್ ಹತ್ರ ಬರುತ್ತೆ 6ನೇ ಶ್ಲೋಕದಲ್ಲಿ. ಸೊ ಅಂತ ಹೇಳಿದ್ರೆ ರಾಧಾರಾಣಿ ಮಹತ್ವವನ್ನ ಅವರು ಸಹ ಶಂಕರಾಚಾರ್ಯರು ಸಹ ಅವತ್ತು ಹಾಡಿ ಕೊಂಡಾಡಿದ್ರು. ರಾಧಾರಾಣಿಯನ್ನ ಆಲಿಂಗನ ಮಾಡ್ಕೊಂಡಾಗ ನಿನ್ಗ ಅದ್ ಏನ್ ಸುಖ ಸಿಕ್ಕತ್ತೋ ಕೃಷ್ಣ, ನಿನ್ಗೆ ಅದೇನ್ ಸುಖ ಸಿಗುತ್ತೋ ನಿನ್ಗೆ ಜಗನ್ನಾಥ, ಅದಕ್ಕೋಸ್ಕರ ನೀನು ಅಲ್ಲಿ ರಾಧಾರಾಣಿಯನ್ನ ಆಲಿಂಗನ ಮಾಡ್ಕೊಳಕ್ಕೋಸ್ಕರನೇ 2 ಬಾಹುಗಳನ್ನ ಹಿಂಗೆ ನೀಟಿ ಕೂತಿದ್ಯಾ ಅಂತ ಅವತ್ತಿನ ದಿವಸ ಅವ್ರು ಹೇಳಿದ್ರು 2000 ವರ್ಷಗಳ ಹಿಂದೆ. ಚೈತನ್ಯ ಮಹಾಪ್ರಭುಗಳು ಯಾವಾಗ 550 ವರ್ಷಗಳ ಹಿಂದೆ ಬರ್ತಾರೋ, ಸೊ ಅವರು ಜಗನ್ನಾಥನನ್ನ ಪ್ರತಿನಿತ್ಯ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಜಗನ್ನಾಥ ಮಹಾಪ್ರಭು ಈ ಚೈತನ್ಯ ಮಹಾಪ್ರಭುವನ್ನ ನೋಡಿ ನನ್ನ ರಾಧೆ ಅನ್ನೋ ಒಂದು ಭಾವದಲ್ಲಿ ಅವರನ್ನ ಅಪ್ಪಿಕೊಳ್ತಿದ್ನಂತೆ. ಚೈತನ್ಯ ಮಹಾಪ್ರಭು ನನ್ನ ಕೃಷ್ಣ ಅಂತ ಹೇಳಿ ಜಗನ್ನಾಥನನ್ನ ದರ್ಶನ ಮಾಡಿ ಅವರ ವಿರಹವನ್ನ ಶಾಂತಗೊಳಿಸ್ಕೊತಾ ಇದ್ರಂತೆ. ಚೈತನ್ಯ ಮಹಾಪ್ರಭುಗಳಿಗೆ ಜಗನ್ನಾಥನ ಮೇಲೆ ಎಷ್ಟು
ಆ ಒಂದು ಆಸಕ್ತಿ ಅಂತ ಹೇಳಿದ್ರೆ, ಜಗನ್ನಾಥ್ ಪುರಿಯಲ್ಲಿ ಮಂದಿರಕ್ಕೆ ನೀವು ಹೋದಾಗ ನೋಡಿ, ಸಿಂಹದ್ವಾರದಿಂದ ನಾವ್ ಯಾವಾಗ ಒಳಗಡೆ ಹೋದಾಗ ಅಕ್ಷಯ ಭಟ್ಟು ಏನಿದೆ ಅದರಿಂದ ಒಳಗಡೆ ಹೋಗುವಾಗ ಚೈತನ್ಯ ಮಹಾಪ್ರಭುಗಳು ಪ್ರತಿನಿತ್ಯ ನಿಂತ್ಕೊಂಡು ಗರುಡ ಸ್ತಂಭದ ಹತ್ರ ನಿಂತ್ಕೊಂಡು ಜಗನ್ನಾಥನ ದರ್ಶನ ಮಾಡ್ತಿದ್ರೆ, ಅವರ ಆ ವಿರಹ ತಾಪದಿಂದ ಅವತ್ತಿನ ದಿವಸ ಅಲ್ಲಿ ಜಗನ್ನಾಥನ ಆ ಒಂದು ಶಿಲಾಗೋಡೆ ಏನಿದೆ, ಆ ಶಿಲಾಗೋಡೆ ಆ ಕಲ್ಲೇ ಕರಗ್ಬಿಟ್ಟಿದೆ. ಚೈತನ್ಯ ಮಹಾಪ್ರಭುಗಳ ಫಿಂಗರ್ ಪ್ರಿಂಟ್ಸ್ ಇವತ್ತಿಗೂ ಇದೆ. ಅಂದ್ರೆ ವಿರಹ ತಾಪದಿಂದ ಎಷ್ಟು ತಾಪ ಇದ್ದಿರ್ಬೋದು ಆ ಚೈತನ್ಯ ಮಹಾಪ್ರಭುಗಳಲ್ಲಿ. ಆ ತಾಪದಿಂದ ಆ ಕಲ್ಲೇ ಕರಗು ಹೋಗ್ತಕ್ಕಂಥದ್ದು. ಅಂದ್ರೆ ಕೃಷ್ಣನನ್ನ ಪಡಿಬೇಕು ಅನ್ನುವ ಆ ಇಚ್ಛೆ, ಆ ಉತ್ಕಂಠತೆ ಶ್ರೀಮತಿ ರಾಧಾರಾಣಿಗೆ ಎಷ್ಟು ಇತ್ತು ಅನ್ನೋದನ್ನ ಮುಂದೆ ಬರ್ತಕ್ಕಂಥ ನಮ್ಮ ಪೀಳಿಗೆ ಜನರಿಗೆ ತೋರ್ಸ್ಲಿಕ್ಕೋಸ್ಕರನೇ ಭಗವಂತ ಆ ಲೀಲೆಗಳನ್ನೆಲ್ಲ ಮಾಡಿದ್ನೇನೋ ಅಂತ ಇವತ್ತು ನಮ್ಗೆ ಅಂತ ಅನ್ಸುತ್ತೆ. ಸೊ ಈ ರೀತಿಯಲ್ಲಿ ದ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ದ ಮೀಟಿಂಗ್ ಪಾಯಿಂಟ್ ಈಸ್ ಜಗನ್ನಾಥ್ ಪುರಿ ಅಂಡ್ ಶ್ರೀ ಜಗನ್ನಾಥ. ಸೊ ಇವರಿಬ್ಬರಿಗೂ ಸಹ ಚೈತನ್ಯ ಮಹಾಪ್ರಭುಗಳು ಈ ಒಂದು ಭಾವವನ್ನ ಯಾವ ರೀತಿಯಲ್ಲಿ ಪಡ್ಕೊಂಡು ಕೊನೆಗೆ ಜಗನ್ನಾಥನ ರಥಯಾತ್ರೆ ಯಾವಾಗ ಪ್ರಾರಂಭವಾಗುತ್ತೆ, ಜಗನ್ನಾಥನ ರಥಯಾತ್ರೆಯ ಸಂದರ್ಭದಲ್ಲಿ ಆಲ್ಮೋಸ್ಟ್ ಲೈಕ್ ಮೊನ್ನೆ ಪೌರ್ಣಮಿ ಆಯ್ತಲ್ಲ, ಸ್ನಾನ ಪೌರ್ಣಮಿಯಿಂದ ಈಗ ನೆಕ್ಸ್ಟ್ ಈಗ ಬರುತ್ತೆ ಅಮಾವಾಸ್ಯೆ ಆಗಿ ಮರು ದಿವಸ ಬಂದ್ಬಿಟ್ಟು ಜಗನ್ನಾಥ ರಥಯಾತ್ರೆ ಆಗುತ್ತೆ ಪ್ರಥಮಕ್ಕೆ. ಅದಾದ ನಂತರ ಮತ್ತೆ ಏಕಾದಶಿ ಬರುತ್ತೆ, ಶಯನ ಏಕಾದಶಿಯ ಆಗಿ 2 ದಿವಸದ ನಂತರ ಜಗನ್ನಾಥ ಸ್ವಾಮಿ ರಥಯಾತ್ರೆಯನ್ನ ಮುಗಿಸ್ಕೊಂಡು ಮತ್ತೆ ಉಲ್ಟಾ ರಥಯಾತ್ರೆ ಆಗಿ ವಾಪಸ್ ನೀಲಾದ್ರಿ ವಿಜಯ ಮಾಡ್ಕೊಂಡು ಅವನು ಒಳಗಡೆ ಹೋಗ್ತಾನೆ. ಅಂದ್ರೆ ಆಲ್ಮೋಸ್ಟ್ ಇದು 1 ತಿಂಗಳ ಸಂಭ್ರಮ. ಏನು ಜಗನ್ನಾಥನ ಒಂದು ರಥಯಾತ್ರೆ ಏನಿದೆ, 1 ತಿಂಗಳವರೆಗೂನು ಜಗನ್ನಾಥನ ರಥಯಾತ್ರೆ ಜಗನ್ನಾಥ್ ಪುರಿಯಲ್ಲಿ ನಡೆಯುತ್ತೆ. ಸೊ ಈ ಒಂದು ಸೀಸನ್ ಅನ್ನ ಜಗತ್ತಿನಾದ್ಯಂತ ಕೊಟ್ಟಿರೋರು ಶೀಲ ಪ್ರಭುಪಾದ್ರು. ಸೊ ನಂದಿಘೋಷ, ತಳಧ್ವಜ, ಪದ್ಮಧ್ವಜ ಅಥವಾ ಪದ್ಮದಳನ ಅಂತಕ್ಕಂತಹ ಈ 3 ರಥದಲ್ಲಿ, ನಂದಿಘೋಷ ಜಗನ್ನಾಥನ ರಥದ ಹೆಸರು, ತಳಧ್ವಜ ಬಲರಾಮನ ರಥದ ಹೆಸರು, ಪದ್ಮದಳನ ಶ್ರೀ ಸುಭದ್ರಾ ಮಹಾರಾಣಿಯ ರಥದ ಹೆಸರು. ಸೊ ಒಬ್ಬೊಬ್ರಿಗೂ ಅಣ್ಣ, ತಮ್ಮ ಮತ್ತೆ ತಂಗಿ 3 ಜನರಿಗೂ ಸಹ ಒಂದೊಂದು ರಥ. ಆ 3 ರಥದಲ್ಲಿ ಇವರನ್ನು ಕೂರ್ಸ್ಕೊಂಡು ನೀಲಾಚಲದಿಂದ ಗುಂಡಿಚ ಮಂದಿರ ಅಂತ ಹೇಳಿದ್ರೆ ಸುಂದರಾಚಲಕ್ಕೆ ಭಕ್ತರು ಎಳಿತಾರೆ. ಸೊ ಈ ಎಳೆಯುವ ಪ್ರಕ್ರಿಯೆ, ಸುಂದರಾಚಲ ಬಂದ್ಬಿಟ್ಟು ವೃಂದಾವನ ಅಂತ ಪ್ರತೀತಿ ಅಂತ ನಾವು ಕೇಳಿದ್ವಿ. ಸೊ ಈಗ ಯಾವಾಗ ಜಗನ್ನಾಥನ ರಥಯಾತ್ರೆನ ಎಳಿತಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಇದ್ದಾಗ ಸಹ ಮಹಾಪ್ರಭುಗಳು ಸಹ ಈ ಜಗನ್ನಾಥ ಮಹಾಪ್ರಭುವಿನ ರಥಯಾತ್ರೆಯಲ್ಲಿ ಅವರು ಸಹ ಪಾಲ್ಗೊಳ್ತಾ ಇದ್ರು. ಅವ್ರು ಪಾಲ್ಗೊಳ್ಬೇಕಾದ್ರೆ ಯಾವ ರೀತಿಯಲ್ಲಿ ಅವ್ರು ಪಾಲ್ಗೊಳ್ತಾ ಇದ್ರು ಅಂತ ಹೇಳಿದ್ರೆ, ಜಗನ್ನಾಥನ ರಥದ ಮುಂದೆ ಅವರು ಕಂಟಿನ್ಯೂಸ್ ನೃತ್ಯ ಮಾಡ್ಕೊಂಡು ಅವ್ರು ಮುಂದೆ ನಡೀತಾ ಇದ್ರಂತೆ. ಚೈತನ್ಯ ಮಹಾಪ್ರಭು ಒಬ್ರೇ ಇರ್ತಿರ್ಲಿಲ್ಲ. ಬಂಗಾಳದಿಂದ ಈ ಒರಿಸ್ಸಾದಲ್ಲಿರ್ತಕ್ಕಂಥ ಪುರಿ ಧಾಮಕ್ಕೆ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು ನಡ್ಕೊಂಡು ಪಾದಯಾತ್ರೆ ಬರ್ತಿದ್ರು ಪ್ರತಿ ವರ್ಷ. ಯಾಕೆ ಅಂತ ಹೇಳಿದ್ರೆ ಚೈತನ್ಯ ಮಹಾಪ್ರಭು 24 ವರ್ಷಗಳವರೆಗೆ ನವದ್ವೀಪದಲ್ಲಿ ಇದ್ರಲ್ಲ, ಆ ಒಂದು ಬಾಂಧವ್ಯ ಚೈತನ್ಯ ಮಹಾಪ್ರಭುಗಳ ವಿರಹವನ್ನ ಅವರಿಗೆ ತಾಳ್ಲಿಕ್ಕಾಗ್ಲಿಲ್ಲ ನವದ್ವೀಪದಲ್ಲಿರ್ತಕ್ಕಂಥ ವಾಸಿಗಳಿಗೆ. ಚೈತನ್ಯ ಮಹಾಪ್ರಭು ಸನ್ಯಾಸ ತಗೊಂಡು ಶಚಿಮಾತೆ ಆಜ್ಞೆಯ ಮೇರೆಗೆ ಯಾವಾಗ ಇಲ್ಲಿ ಜಗನ್ನಾಥ್ ಪುರಿಗೆ ಬರ್ತಾರೋ ಅವ್ರಿಗೆ ಅಲ್ಲಿ ವಿರಹ ತಾಳ್ಲಿಕ್ ಆಗಲ್ಲ. ಅದಕ್ಕೆ ಇದನ್ನೇ ಒಂದು ನೆಪ ಮಾಡ್ಕೊಂಡು ಜಗನ್ನಾಥನ ರಥಯಾತ್ರೆ ನೆಪ ಮಾಡ್ಕೊಂಡು ಅವ್ರೆಲ್ಲರೂ ಚೈತನ್ಯ ಮಹಾಪ್ರಭುನ ದರ್ಶನಕ್ಕಂತೆ ಖಾಸಾಗಿ ಬರ್ತಿದ್ರು. ಸೊ ಅವಾಗ ಎಲ್ಲ ಪ್ರತಿಯೊಬ್ರುನು ಅದ್ವೈತ ಆಚಾರ್ಯರಾಗಿರ್ಬೋದು, ಶ್ರೀವಾಸ್ ಪಂಡಿತರಾಗಿರ್ಬೋದು, ಆಮೇಲೆ ಹರಿದಾಸ್ ಠಾಕೂರ್ ಕೊನೆಗೆ ಇಲ್ಲೇನೇನೆ ಜಗನ್ನಾಥ್ ಪುರಿಯಲ್ಲೇನೆ ವಾಸ ಮಾಡ್ತಾರೆ. ಹೀಗೆ ಎಲ್ಲ ಭಕ್ತರು ಸಹ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ತಿಂಗಳಾನ್ಗಟ್ಲೆ ನಡ್ಕೊಂಡು ಜಗನ್ನಾಥ್ ಪುರಿಯನ್ನ ತಲುಪ್ತಿದ್ರು ರಥಯಾತ್ರೆಯನ್ನ ಅಲ್ಲಿ ಆಚರಿಸ್ಲಿಕ್ಕೆ. ರಥಯಾತ್ರೆಯನ್ನು ಚೈತನ್ಯ ಮಹಾಪ್ರಭುಗಳ ಜೊತೆಯಲ್ಲಿ ಎಲ್ಲ ಭಕ್ತರು ಸೇರಿ ಆಚರಣೆ ಮಾಡ್ತಾ ಇದ್ರು. ಅವಾಗ ಇವ್ರೆಲ್ಲ ಬಂದಿರ್ತಕ್ಕಂಥ ಭಕ್ತರಲ್ಲಿ ವಕ್ರೇಶ್ವರ ಪಂಡಿತ್ ಅಂತ ಚೈತನ್ಯ ಮಹಾಪ್ರಭುಗಳ ಒಬ್ಬ ಮೇನ್ ಅನುಯಾಯಿಗಳಿರ್ತಾರೆ. ಅವ್ರು ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರಂತೆ. ಅವರು ಭಗವಂತನ ಕೀರ್ತನೆಗೆ ಅಷ್ಟು
ಮಧುರವಾಗಿ ನೃತ್ಯ ಮಾಡ್ತಾ ಇರ್ತಿದ್ರಂತೆ ವಕ್ರೇಶ್ವರ ಪಂಡಿತ್. ಸೊ ಹೀಗೆ ಅವರೆಲ್ಲರೂ ಬಂದಾಗ ಚೈತನ್ಯ ಮಹಾಪ್ರಭುಗಳ ಈ ಅನುಯಾಯಿಗಳೆಲ್ಲ ಸೇರ್ಬಿಟ್ಟು ಒಂದು 7 ಗುಂಪುಗಳನ್ನ ಮಾಡ್ತಿದ್ರಂತೆ. 7 ಗುಂಪಲ್ಲಿ ಮೃದಂಗ ಬಾರಿಸುವವರು, ಪ್ರತಿಯೊಂದು ಗುಂಪಿಗೂ ಮೃದಂಗ ಬಾರಿಸುವವರು, ಕರ್ತಾಳ ಬಾರಿಸುವವರು, ಜಾಗಂಟೆ ಬಾರಿಸುವವರು, ಮತ್ತೆ ಒಬ್ಬೊಬ್ರು ನೃತ್ಯ ಮಾಡುವವರು, ಸೊ ಈ ಮತ್ತೆ ಕೀರ್ತನ ಹಾಡುವವರು. ಸೊ ಹೀಗೆ 7 ಗುಂಪುಗಳನ್ನ ಮಾಡ್ಕೊಂಡು 7 ಗುಂಪಲ್ಲಿ ಸಹ ಜಗನ್ನಾಥನ ರಥ ಯಾವಾಗ ಪ್ರಾರಂಭವಾಗುತ್ತೆ ಆ ಜಗನ್ನಾಥನ ರಥದ ಮುಂದೆ ಇವರೆಲ್ಲರೂ ಕೀರ್ತನ್ ಮಾಡೋರಂತೆ. ಕೀರ್ತನ್ ಮಾಡ್ಬೇಕಾದ್ರೆ ಕೀರ್ತನೆಯ ಆ ಒಂದು ಪರಾಕಾಷ್ಠೆ ಎಷ್ಟು ಉತ್ತುಂಗಕ್ಕೆ ಏರ್ತಾ ಇತ್ತು ಅಂತ ಹೇಳಿದ್ರೆ, ಚೈತನ್ಯ ಮಹಾಪ್ರಭುಗಳು ಒಂದು ಗುಂಪಲ್ಲಿ ನಿಂತ್ಕೊಂಡು ಅವನು ನೃತ್ಯ ಮಾಡ್ತಾ ಇದ್ರೆ ತಕ್ಷಣ ಪ್ರತಿಯೊಬ್ಬರ ಗುಂಪಲ್ಲೂ ಚೈತನ್ಯ ಮಹಾಪ್ರಭು ಕಾಣಿಸ್ಕೊಂಡ್ಬಿಡ್ತಿದ್ರಂತೆ. ಆ ಪ್ರತಿಯೊಬ್ಬರು ಅಂದ್ಕೊಳ್ಳೋರಂತೆ, ಈ 7 ಗುಂಪಿನವರು ಅಂದ್ಕೊಳ್ಳೋರಂತೆ ಚೈತನ್ಯ ಮಹಾಪ್ರಭು ನಮ್ ಗುಂಪಲ್ಲೇ ನೃತ್ಯ ಮಾಡ್ತಿದ್ದಾರೆ ಅಂತ. ಇನ್ನೊಂದ್ ಗುಂಪಿನವ್ರು ಅನ್ಕೊಳ್ಳೋರಂತೆ ಚೈತನ್ಯ ಮಹಾಪ್ರಭು ನಮ್ ಗುಂಪಲ್ಲೇ ನೃತ್ಯ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರಿಗೆ ಗೊತ್ತಾಗ್ತಿರಂತೆ. ಬಟ್ ಚೈತನ್ಯ ಮಹಾಪ್ರಭು ಅವರ ಅಚಿಂತ್ಯ ಶಕ್ತಿಯಿಂದ ಪ್ರತಿಯೊಂದು ಗುಂಪಲ್ಲೂ ಸಹ ಚೈತನ್ಯ ಮಹಾಪ್ರಭು ನೃತ್ಯ ಮಾಡ್ತಿದ್ರಂತೆ. ಜಗನ್ನಾಥ ಅವನ ರೆಪ್ಪೆ ಇಲ್ಲದ ಕಣ್ಣುಗಳಿಂದ ಈ ಚೈತನ್ಯ ಮಹಾಪ್ರಭುವಿನ ನೃತ್ಯ ನೋಡಿ ಎಷ್ಟು ಖುಷಿ ಪಡ್ತಿದ್ದ ಅಂತ ಹೇಳ್ಬಿಟ್ರೆ, ಅಲ್ಲೇ ನಿಂತ್ಕೋತಿದ್ದ ಅಂತೆ ರಥ ಚೈತನ್ಯ ಮಹಾಪ್ರಭುನ ನೃತ್ಯ ನೋಡ್ಲಿಕ್ಕೆ. ಚೈತನ್ಯ ಮಹಾಪ್ರಭು 2 ಹೆಜ್ಜೆ ಮುಂದೆ ಹೋದ್ರೆ ಗುಂಪಿನ ಜೊತೆಗೆ ಆಮೇಲೆ ಮತ್ತೆ ರಥ ಚಲಿಸ್ತಿತ್ತಂತೆ, ರಥ ಎಳಿಲಿಕ್ಕೆ ಪ್ರಾರಂಭ ಆಗ್ತಿತ್ತಂತೆ. ಚೈತನ್ಯ ಮಹಾಪ್ರಭು ನಿಂತ್ಕೊಂಡ್ರೆ ಜಗನ್ನಾಥನ ರಥ ಸಹ ಅಲ್ಲೇ ನಿಂತ್ಕೊಂಡ್ಬಿಡ್ತಿದ್ದಂತೆ. ಚೈತನ್ಯ ಮಹಾಪ್ರಭು ನೃತ್ಯ ಜಗನ್ನಾಥನ ರಥದ ಹಿಂದೆ ಹೋದ್ರೆ ಜಗನ್ನಾಥನ ರಥ ಕದಲಲ್ವಂತೆ, ಮುಂದಕ್ಕೆ ಎಷ್ಟು ಹೇಳಿದ್ರು ಮುಂದಕ್ಕೆ ಹೋಗಲ್ವಂತೆ. ಕೊನೆಗೆ ಚೈತನ್ಯ ಮಹಾಪ್ರಭು ಮತ್ತೆ ವಾಪಸ್ ಮುಂದೆ ಬಂದು ನೃತ್ಯ ಮಾಡಿದ್ರೆ ಮಾತ್ರ ಜಗನ್ನಾಥನ ರಥ ಮುಂದೆ ಹೋಗ್ತಿತ್ತಂತೆ. ಯಾಕೆ ಈ ಒಂದು ಭಾವ ಎಲ್ಲಿಂದ ಅಂತ ಹೇಳಿದ್ರೆ, ಯಾವ ಭಾವದಲ್ಲಿ ಅವರೆಲ್ಲ ರಥ ಎಳಿತಾ ಇದ್ರು ಅಂತ ಹೇಳಿದ್ರೆ, ಚೈತನ್ಯ ಮಹಾಪ್ರಭುಗಳು ಯಾವ ಮೂಡಲ್ಲಿ ರಥ ಎಳಿತಿದ್ರು ಅಂತ ಹೇಳಿದ್ರೆ, ಶ್ರೀಮತಿ ರಾಧಾರಾಣಿ ಮತ್ತೆ ಗೋಪಿಯರು ಯಾವಾಗ ಕುರುಕ್ಷೇತ್ರದಲ್ಲಿ ದ್ವಾರಕೆಯಿಂದ ಶ್ರೀಕೃಷ್ಣ ಅವನ ಪತ್ನಿಯರ ಜೊತೆಯಲ್ಲಿ ಸೂರ್ಯಗ್ರಹಣದ ಸ್ನಾನಕ್ಕೆ ಅಂತ ಕುರುಕ್ಷೇತ್ರಕ್ಕೆ ಬಂದಿರ್ತಾನೆ, ಅವಾಗ ಬೃಂದಾವನದಿಂದ ಸಹ ಗೋಪಿಕೆಯರು, ರಾಧಾರಾಣಿ, ನಂದಬಾಬಾ, ಯಶೋದಮಯ್ಯ ಎಲ್ಲರೂ ಕುರುಕ್ಷೇತ್ರಕ್ಕೆ ಹೋಗಿರ್ತಾರೆ. ಆ ಒಂದು ಸೂರ್ಯಗ್ರಹಣದ ಸ್ನಾನವನ್ನ ಅಲ್ಲಿ ಮಾಡ್ಕೊಂಡು ಅಲ್ಲಿ ದಾನ ದಕ್ಷಿಣೆ ಎಲ್ಲ ಕೊಡ್ಬೇಕು ಅಂತ. ಸೊ ಆಲ್ಮೋಸ್ಟ್ ಲೈಕ್ 100 ವರ್ಷಗಳ ನಂತರ ಶ್ರೀಕೃಷ್ಣ ಮತ್ತು ಗೋಪಿಯರು ಎಲ್ಲರೂನು, ರಾಧಾರಾಣಿ ಅವರೆಲ್ಲರನ್ನು ಕುರುಕ್ಷೇತ್ರದಲ್ಲಿ ಭೇಟಿ ಆಗ್ತಾರೆ. ಭೇಟಿ ಆದಾಗ ಕೃಷ್ಣ ತನ್ನ ಕಥೆಯನ್ನು ಹೇಳ್ತಾನೆ, ಯಾವ ರೀತಿ ಮಥುರೆಗೆ ಹೋದ, ಮಥುರೆಯಿಂದ ವಾಪಸ್ ದ್ವಾರಕೆಗೆ ಹೋದ, ಇಷ್ಟು ವರ್ಷ ಅವ್ರನ್ನೆಲ್ಲ ನೋಡಕ್ ಆಗ್ಲಿಲ್ಲ ಅಂತೆಲ್ಲ ಕೃಷ್ಣ ಅವ್ರ ಹತ್ರ ಎಲ್ಲ ಕ್ಷಮೆ ಕೇಳ್ತಾನೆ. ಯಾಕೆ ನೋಡಕ್ ಆಗ್ಲಿಲ್ಲ ಅನ್ನೋದಕ್ಕೆ ನಮ್ಮ ಆಚಾರ್ಯರು ಒಂದು ಉದಾಹರಣೆ ಕೊಡ್ತಾರೆ. ನಾವೆಲ್ಲ ನೋಡ್ತೀವಿ ಈ ಸಿನಿಮಾಗಳಲ್ಲೆಲ್ಲ ಅಲ್ವಾ, ಹೀರೋ ಇರ್ತಾನೆ ಮತ್ತೆ ವಿಲನ್ ಇರ್ತಾನೆ. ವಿಲನ್ ಏನ್ ಮಾಡ್ತಾನೆ, ಹೀರೋಗೆ ಯಾರು ಆಪ್ತರು ಇರ್ತಾರೋ ಫಸ್ಟ್ ಅವ್ರನ್ನ ಹೋಗಿ ಅವನು ಬಂದಿ ಮಾಡ್ಬಿಡ್ತಾನೆ. ಯಾಕೆ, ಹೀರೋನ ವೀಕ್ನೆಸ್ ಬಂದ್ಬಿಟ್ಟು ಅವನ ಆಪ್ತರಲ್ಲಿ ಇರುತ್ತೆ ಅಂತ ವಿಲನ್ಗೆ ಚೆನ್ನಾಗ್ ಗೊತ್ತಿರುತ್ತೆ. ಹೀರೋನ ಆಪ್ತರನ್ನ ಬಂದಿ ಮಾಡ್ಬಿಟ್ರೆ ಹೀರೋನ ಹೆಂಗ್ ಬೇಕಾದ್ರೂ ಹಂಗ ಆಟ ಆಡಿಸ್ಬೋದು ಅಂತ ಹೇಳ್ಬಿಟ್ಟು, ಅದಕ್ಕೆ ಕೃಷ್ಣ ಹೇಳ್ತಾನೆ, ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಕೃಷ್ಣನ ನಿಜ ಜನರು, ಕೃಷ್ಣನ ಆಪ್ತರು ಅಂತ ಹೇಳಿದ್ರೆ ವೃಂದಾವನ ವಾಸಿಗಳು ಇದಾರೆ, ಕೃಷ್ಣನ ಆಪ್ತರು ಅಂತ ಏನಾದ್ರೂ ಕಂಸನಿಗೆ, ಜರಾಸಂಧನಿಗೆ ಅವ್ರಿಗೆಲ್ಲ ಗೊತ್ತಾಯ್ತು ಅಂತ ಹೇಳ್ಬಿಟ್ರೆ ಅವರೆಲ್ಲರೂ ಅವ್ರನ್ನ ಏನಾದ್ರೂ ಅವ್ರಿಗೆ ಹಾನಿ ಉಂಟು ಮಾಡಬಹುದು ಅಂತ ಹೇಳ್ಬಿಟ್ಟು ಅದು ಬೇಡ ಆಗೋದು ಅನ್ನೋ ಕಾರಣಕ್ಕೆ ಕೃಷ್ಣ ಇಷ್ಟು ವರ್ಷ ಸಹ ಅವರಿಂದ ದೂರನೇ ಉಳಿದು ಬಿಟ್ಟಿದ್ದ ಅಂತ ಹೇಳ್ಬಿಟ್ಟು ಆಚಾರ್ಯರು ಹೇಳ್ತಾರೆ. ಅಂತ ಹೇಳಿದ್ರೆ ಕೃಷ್ಣನ ಆಪ್ತರು ವೃಂದಾವನ ಜನರು ಅಂತ ಜಗತ್ತಿಗೆ ಗೊತ್ತಾಗ್ಲೇಬಾರ್ದು, ಅವ್ರಿಗೆ ಯಾರು ಹೋಗಿ ತೊಂದ್ರೆ ಕೊಡಬಾರ್ದು, ನನ್ನಿಂದಾಗಿ ಅವ್ರಿಗೆ ತೊಂದ್ರೆ ಉಂಟಾಗ್ಬಾರ್ದು ಅನ್ನೋ ಒಂದು ಇಚ್ಛೆಯಿಂದ ಕೃಷ್ಣ ದೂರ ಉಳಿದಿದ್ದ ಅಂತ ಹೇಳ್ಬಿಟ್ಟು ಆಚಾರ್ಯರು ಹೇಳೋದು. ಸೊ ಆವಾಗ ರಾಧಾರಾಣಿ ಮತ್ತೆ ಗೋಪಿಯರೆಲ್ಲರನ್ನು ಭಗವಂತನನ್ನ, ಕೃಷ್ಣನನ್ನ ನೋಡಿ ತುಂಬಾ ಸಂತೋಷ ಪಡ್ತಾರೆ. ಇಷ್ಟು ವರ್ಷಗಳಿಂದ ಅವರು ಕೃಷ್ಣನಿಗೋಸ್ಕರನೇ ಜೀವವನ್ನ ಇಡ್ಕೊಂಡಿರ್ತಾರಲ್ಲ, ಅದನ್ನೆಲ್ಲ ಇವತ್ತಿಗೆ ಸಾರ್ಥಕವಾಯ್ತು ಅಂತ ಅನ್ಕೋತಾರೆ. ಸೊ ಮತ್ತೆ ಕೃಷ್ಣ ಹೇಳ್ತಾನೆ, ಬನ್ನಿ ದ್ವಾರಕೆಗೆ ಹೋಗೋಣ, ಎಲ್ಲರೂ ಒಟ್ಟಿಗೆ ಇದ್ದು ಬಿಡೋಣ, ದ್ವಾರಕೆಯಲ್ಲಿ ತುಂಬಾ ದೊಡ್ಡ ನಗರ ಇದೆ, ಅಲ್ಲಿಗೆ ಹೋಗೋಣ ಅಂತ